ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಡೈಲಿ ಲಾಗ್ ಆಫ್ ಡೇ 2. ಮಾರ್ನಿಂಗ್ ನಾನು ಎದ್ದಿದ್ದು ಇವತ್ತು ಸ್ವಲ್ಪ ಲೇಟು, ಚಳಿ ಇತ್ತಲ್ವಾ. ಮತ್ತೆ ನನ್ನ ಮಗನ ಸ್ಕೂಲ್ ರಜೆ ಇದ್ದಿದ್ರಿಂದ 6:15ಗೆ ನಮ್ಮ ಅತ್ತೆ ಮಾವ ಯೂಶಲಿ 7:30ಗೆಲ್ಲ ನಾಷ್ಟ ಮಾಡ್ಕೊಂಡ್ಬಿಡ್ತಾರೆ. ನಾನು ಇದು ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡಿ ಬಿಸಿಬೇಳೆ ಭಾತ್ ರೆಡಿ ಮಾಡ್ತಾ ಇದ್ರು. ನಾನು ಬಂದು ಒಗ್ಗರಣೆ ಹಾಕಿ ಬಿಸಿಬೇಳೆ ಭಾತ್ ಕೂಗಕ್ಕಿಟ್ಟೆ. ಇನ್ನು ಆಚೆ ನಮ್ಮ ಅತ್ತೆ ಹೋಗಿ ಎಲ್ಲ ತೊಳೆದು ರಂಗೋಲಿ ಬಿಟ್ಟಿದ್ರು. ಇವತ್ತೇನು ವೆದರ್ ಅಷ್ಟು ಫಾಗಿ ಆಗಿ ಏನಿರಲಿಲ್ಲ, ಬಟ್ ಚಳಿ ಅಂತೂ ಇತ್ತು. ನಾನು ಇದು ನಾಷ್ಟ ಎಲ್ಲ ಆದಮೇಲೆ ನಾನು ಸಾಂಬಾರಿಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಬೆಳ್ಳುಳ್ಳಿ ಬಿಡಿಸಿ ಮಸಾಪ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ. ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಕೂಗಿಸಿ ಜಾಲರಿಯಲ್ಲಿ ಸೊಪ್ಪು ಸೋರ್ಕೊಂಡು ನಾವು ಮಸೀತೀವಿ ಮಡಿಕೆಯಲ್ಲಿ. ಮಸಾಪ್ನ ತುಂಬ ಚೆನ್ನಾಗಿ ಬರುತ್ತೆ ಸಾರು. ಇನ್ನು ಇವತ್ತು ನನ್ನ ಮಗನ ಸ್ಕೂಲ್ ರಜಾ ಇತ್ತಲ್ಲ, ಸೊ ಎದ್ದಿದ್ದು ಲೇಟ್ ಅವರು. ಅಷ್ಟರಲ್ಲಿ ನನ್ನ ಸಾಂಬಾರು ನಾಷ್ಟ ಎಲ್ಲ ರೆಡಿ ಆಗಿತ್ತು. ಇನ್ನು ನಾನು ಸಾಂಬಾರೆಲ್ಲ ಮಾಡಾದ್ಮೇಲೆ ನಾಷ್ಟ ತಿಂದು ಮತ್ತೆ ನಮ್ಮ ರೆಗ್ಯುಲರ್ ರೂಟೀನ್ ಇರುತ್ತಲ್ಲ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಗೀತ್ರೆ ಎಲ್ಲ ತೊಳೆಯೋದು ಎಲ್ಲ ತೊಳ್ಕೊಂಡು ಕಸ ಎಲ್ಲ ಹೊಡ್ಕೊಂಡೆ. ನಮ್ಮ ಹೆಣ್ಮಕ್ಳದ್ದು ಇದೆ ಅಲ್ವಾ, ಬೆಳಿಗ್ಗೆ ಸಂಜೆವರೆಗೂ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡೋದಕ್ಕೆ ಸಾಕಾಗುತ್ತೆ. ಟೈಮ್ ಹಂಗೆ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಇನ್ನು ಕಸ ಗಿಸ ಎಲ್ಲ ಹೊಡೆದು ಮುಗಿಸೋ ಅಷ್ಟರಲ್ಲಿ ಆಗಲೇ 12 ಗಂಟೆ ಆಗಿತ್ತು. ಬೋಂಡ ಮಾಡಕ್ಕೆ ಹೇಳಿದ್ರು ನಮ್ಮ ಅತ್ತೆ ನೆಂಚ್ಕೊಳ್ಳೋಕ್ಕೆ. ಸೊ ಬೋಂಡ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ತಗೋಳಕ್ಕೆ ಅಂತ ಮೇಲ್ಗಡೆ ಹೋಗಿದ್ದೆ. ಅಲ್ಲಿ ನಮ್ಮ ಅತ್ತೆ ಬ್ಲೌಸ್ ಎಲ್ಲ ಹೊಲಿತಾ ಇದ್ರು, ನನ್ನ ಮಕ್ಳು ಆಟ ಆಡ್ತಾ ಇದ್ರು ಸ್ವಿಂಗಲ್ಲಿ. ಅಷ್ಟರಲ್ಲಿ ನಮ್ಮ ಮನೆಗೆ ನೆಂಟರು ಬಂದರು. ಸೊ ಅದನ್ನ ಮಾತಾಡ್ಸ್ಕೊಂಡು ಅದು ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಅದಾದ್ಮೇಲೆ ಅವ್ರು ಬಂದಾದ್ಮೇಲೆ ಮುದ್ದೆಗಿಟ್ಟು ಬೋಂಡ ಎಲ್ಲ ಮಾಡೋಕ್ಕೆ ನಮ್ಮ ಅತ್ತೆ ಹೆಲ್ಪ್ ಮಾಡಿದ್ರು, ಈರುಳ್ಳಿ ಎಲ್ಲ ಕಟ್ ಮಾಡಿ. ಇನ್ನು ಅವರೆಲ್ಲ ಗೆಸ್ಟ್ ಎಲ್ಲ ಹೋದ್ಮೇಲೆ ನಾವು ಊಟ ಎಲ್ಲ ಮುಗಿಸಿ, ನಮ್ಮ ಹಸ್ಬೆಂಡ್ ಇವತ್ತು ಮನೆಯಲ್ಲೇ ಇದ್ದಿದ್ದ ಕಾರಣ ನಾವು ಸ್ವಲ್ಪ ಬ್ಯಾಡ್ಮಿಂಟನ್ ಎಲ್ಲ ಆಟ ಆಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ವಿ. ನಾ ಕ್ಲಿಪ್ ಎಲ್ಲ ತಗೊಂಡಿಲ್ಲ, ಬಟ್ ಇವತ್ತಿನ ವ್ಲಾಗ್ ಇಷ್ಟೇ. ತುಂಬ ಚೆನ್ನಾಗಿತ್ತು ಇವತ್ತಿಂದ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.